ಖರ್ಗೆ ಭೇಟಿಯಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಈಗ ರಿವೀಲ್ ಆದಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಕೂಡ ಈಗ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಒಂದು ಕಡೆ ಅವರ ಆಪ್ತ ಬಣ ತಂಡವಾಗಿ ದೆಹಲಿಗೆ ಹೋಗ್ತಾ ಇದೆ, ಹೈಕಮಾಂಡ್ ಭೇಟಿ ಆಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರ ರಿವೀಲ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅದೆಲ್ಲ 5-6 ಜನರ ನಡುವಿನ ಗುಟ್ಟಿನ ವಿಚಾರ, ಬಹಿರಂಗವಾಗಿ ಹೇಳಲಿಕ್ಕೆ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಪ್ಪಂದದ ಗುಟ್ಟನ್ನು ಈಗ ರಟ್ಟು ಮಾಡಿದ್ದಾರೆ. 2.5 ವರ್ಷದ ಹಿಂದೆನೇ ಈ ಗುಟ್ಟು ಸೀಕ್ರೆಟ್ ಆಗಿತ್ತು. ಮಾತುಕತೆ ಸಂದರ್ಭದಲ್ಲಿದ್ದಂಥ 5-6 ನಾಯಕರ ಬಗ್ಗೆ ಈಗ ಪ್ರಸ್ತಾಪ ಆಗಿದೆ. ಆ ನಾಯಕರು ಯಾರು ಅಂತ ಈಗ ಕುತೂಹಲ ಈಗ ತೀವ್ರಗೊಳ್ತಾ ಇದೆ. ಇನ್ನು ಮಾತುಕತೆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಇದ್ರಾ? ಜೊತೆಗೆ ಖರ್ಗೆ ಅವರ ಮುಂದೆಯೇ ಅಧಿಕಾರ ಹಂಚಿಕೆ ಮಾತಾಗಿತ್ತಾ? ರಾಹುಲ್ ಗಾಂಧಿಯೂ ಉಪಸ್ಥಿತರಿದ್ರ? ಎಲ್ಲವೂ ಕ್ವಶನ್ ಮಾರ್ಕ್. ಅದ್ರ ಜೊತೆಗೆ ಕುತೂಹಲ. ಆ ದಿನ ಡಿ ಕೆ ಶಿ ಜೊತೆ ಸಹೋದರ ಡಿ ಕೆ ಸುರೇಶ್ ಕೂಡ ಇದ್ದ ಮಾಹಿತಿ ಇದೆ. ಮೊನ್ನೆ ಕೂಡ ಸಾಕಷ್ಟು ಮಾರ್ಮಿಕವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಕೂಡ. ಅದೃಷ್ಟ ಇದ್ರೆ CM ಆಗ್ತಾರೆ ನಮ್ಮ ಅಣ್ಣ ಅಂತ. ಎಸ್ ಆನಂದ, ಪೂಜೆ ಮಾಡೋದು ಮುಖ್ಯ ಅಲ್ಲ. ನಾನು ಜೈಲಿಗೆ ಹೋದಾಗ ನನ್ನ ತಾಯಂದಿರು, ಇಡೀ ರಾಜ್ಯದಲ್ಲಿ ತಾಯಂದಿರು, ಯುವಕರು, ಹಿರಿಯರು, ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾ ಜೈಲಿನಿಂದ ಯಾವತ್ತು ಈಚೆ ಬರ್ತೀನಂತ ಅವತ್ತು ದುಡಿದಂಥ ಶ್ರಮ ಪಟ್ಟಿದೆಯಲ್ಲ, ಅದನ್ನು ನಾನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಖ್ಯ ಅಲ್ಲ. ಆಮೇಲೆ ನಾನು ಜೈಲಿಂದ ಈಚೆ ಬಂದಾಗ ಆ BJP ಬಿಸಿಲಿ, ಆ BJP ಸರ್ಕಾರದಲ್ಲಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ, ಅಷ್ಟಿದ್ರೂ ಕೂಡ ಪೊಲೀಸವರು ಥ್ರೆಟನ್ ಮಾಡಿದ್ರು. ರಕ್ಷಣಾ ವೇದಿಕೆ ಧಾರಣೆಗಳಕ್ಕೆ ಹೋಗಿ ಅವ್ನು ಭಾಸ್ಕರ್ ಥ್ರೆಟನ್ ಮಾಡ್ತಾನೆ, ನೀ ಮಾಡಬೇಡ ಅಂತ. ಬೇರೆಯವ್ರು ಮಾಡ್ತಾರೆ. ಚೀಫ್ ಮಿನಿಸ್ಟ್ರು ಆಗಿ ನನ್ನ ಜೊತೆಲಿದ್ದಂಥ ಕುಮಾರಸ್ವಾಮಿ ಚಟ್ಪಣ್ಣದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ. ಕೆಲವು ಸ್ವಾಮಿಗಳು ಬರಲೇ ಇಲ್ಲ, ಕೆಲವು ಸ್ವಾಮಿಗಳು ಬಂದರು. ಭಾಳ ಜನ ಎಲ್ಲ ಬಂದು, ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ, ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆ. ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೂ ನಾನು ತೀರ್ಸೋಕ್ಕಾಗ್ತಾಯಿಲ್ಲ ಎಷ್ಟೋ ಅರ್ಕೆಗಳು. ಅವತ್ತು ಮುಖ್ಯ. ಇವತ್ತು ಬಿಡಿ, ಇವತ್ತೇನೋ ನಾನು ಡೆಪ್ಯೂಟಿ CM ಆಗಿದ್ದೀನಿ, ಪಕ್ಷದ ಅಧ್ಯಕ್ಷ ಇದ್ದೀನಿ, ಬೇರೆ ವಿಚಾರ. ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರಲಿಲ್ಲ. ನನಗೆ ಇವತ್ತು ನನಗೆ ನೆನಪಿದೆ. ಕೆಲವರೆಲ್ಲ ಜೈಲ್ ಹತ್ರ ಬಂದು ನನ್ನ ಕಾಯ್ಕೊಂಡು ನಿಂತ್ಕೊಳ್ಳೋರು, ನಾನು ಹೊರಗಡೆ ಬರಬೇಕಾದ್ರೆ ED ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು, ED ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೂತಿರೋರು. ನನಗೆ ನಾನು ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು, ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನು ಬಹಿರಂಗವಾಗಿ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷ ಇದ್ದರೆ ನಾವು, ಕಾರ್ಯಕರ್ತರಿದ್ದರೆ ನಾವು. ಏನು ಕೇಳಿಲ್ಲ ನನಗೆ. ಎಸ್ ಆನಂದ್, ಸಾಕಷ್ಟು ಡೀಟೇಲ್ಸ್ಗಳನ್ನು ಕೊಡ್ತಾ ಇದ್ರಿ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ. ಈ ಸರ್ಕಾರ ಬಂದು 2.5 ವರ್ಷ ಆದರೂ ಕೂಡ ಇದುವರೆಗೂ ಡಿ ಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅವರ ಆಪ್ತ ವಲಯದವರು ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ನಾನೇ ಮುಂದುವರಿತೀನಿ ಅಂತ ಅವರು ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಪರಮೇಶ್ವರ್ ಕೂಡ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಹಾಗೆ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ. ಮತ್ತೊಂದು ಕಡೆ ಈಗ ಇದು 4-5 ಜನರ ನಡುವೆ ನಡೆದಂತಹ ಒಂದು ಗುಟ್ಟು ಅಂತ ಈಗ ರಿವೀಲ್ ಮಾಡಿದ್ದಾರೆ. ಏನಿರ್ಬೋದು ಇವರ ಒಳಮರ್ಮ ಅಂತ ಆನಂದ್? ಖಂಡಿತವಾಗ್ಲೂ ಸಚಿನ್, ಪ್ರಮುಖವಾಗಿ ಹಿಂದೆ ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಡಬೇಕಾದಂಥ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ಆಗಿಂದಲೂ ಕೂಡ ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಒಂದಲ್ಲ ಒಂದು ರೀತಿ ತಿರುವುಗಳನ್ನ ಪಡೆದುಕೊಂಡೇ ಬರ್ತಾ ಇತ್ತು. ತದನಂತರ ಅದು ವಿವಾದ ಆದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ನಾನು ಆ ರೀತಿ ಮಾತನಾಡೇ ಇಲ್ಲ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಉಲ್ಟಾ ಹೊಡೆದಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ಆಗಿದೆ, 2.5 ವರ್ಷಕ್ಕೆ ನಾನು CM ಆಗ್ತೀನಿ ಅಥವಾ ನನ್ನ CM ಮಾಡಿ ಅಂತ ನನಗೆ ಹೈಕಮಾಂಡ್ಗೆ ಹೇಳಿದ್ದೀನಿ, ವಿಚಾರಗಳು ಏನೂ ಇಲ್ಲ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಖರ್ಗೆ ಅವರನ್ನ ಭೇಟಿ ಮಾಡಿದ ನಂತರ ಡಿ ಕೆ ಶಿವಕುಮಾರ್ ಅವರ ನಡೆ ಅಚ್ಚರಿ ಮೂಡಿಸಿರ್ತಕ್ಕಂಥದ್ದು. ಅವರು ಕನಕಪುರದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ ಅದು ಈಗ ಪವರ್ ಶೇರಿಂಗ್ ಆಗಿರ್ತಕ್ಕಂಥದ್ದು ನಿಜ ಅನ್ನೋದು ಅವ್ರ ಮಾತಿಂದಲೇ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರ 5-6 ಜನರ ನಡುವಿನ ಗುಟ್ಟಿನ ವಿಚಾರ, ಅದನ್ನ ನಾನು ಬಹಿರಂಗವಾಗಿ ಹೇಳುವುದಿಲ್ಲ ಅನ್ನೋ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಆ ಮೂಲಕ ಪವರ್ ಶೇರಿಂಗ್ ಹಾಕಿರ್ತಕ್ಕಂಥ ಒಂದು ವಿಚಾರವಾದ
ಗುಟ್ಟನ್ನ ಡಿ ಕೆ ಶಿವಕುಮಾರ್ ಅವರೇ ರಟ್ಟು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ವಿಚಾರ, 5-6 ಜನ ಅಂತ ಹೇಳಿದರೆ, ಆ 5-6 ಜನ ನಾಯಕರು ಯಾರ ಸಮ್ಮುಖದಲ್ಲಿ ಈ ಪವರ್ ಶೇರಿಂಗ್ ಒಪ್ಪಂದ ಆಗಿತ್ತು, ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟವರು ಯಾರು ಅನ್ನೊಂದು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಮುಂದೆಯೇ ಈ ರೀತಿ ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ಆಗಿತ್ತಾ, ಅವರೇ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ರಾ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿದ್ರಾ, ಅಥವಾ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಮಾತನಾಡಿ ಈ ಒಂದು ಒಪ್ಪಂದದ ಮಾತಾಗಿತ್ತಾ, ಈ ರೀತಿ ನಾನಾ ಒಂದು ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಹೈಕಮಾಂಡ್ ನಾಯಕರ ಕಡೆನೇ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ತಾವು ಮಾತು ಕೊಟ್ಟಿದ್ದೀರಿ, ನನಗೆ ಮಾತಿನಂತೆ ನಡೆದುಕೊಳ್ಳಿ ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಮೂಲಕ ಪದೇ ಪದೇ ಹೈಕಮಾಂಡ್ ಮೇಲೆ ಒತ್ತಡ ಇರತಕ್ಕಂಥ ಒಂದು ತಂತ್ರವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇದೇ ನವೆಂಬರ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಇನ್ನಿಲ್ಲದ ಒಂದು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಿನ್ನೆ ಅವರ ಒಂದು ಮನೆ ದೇವರು ಶಕ್ತಿ ದೇವತೆ ಕೆಂಕೇರಮ್ಮ ಟೆಂಪಲ್ಗೆ ಹೋಗಿ ವಿಶೇಷವಾದಂತಹ ಒಂದು ಪೂಜೆ ಮಾಡ್ಕೊಂಡು ಬಂದ್ರು. ಮತ್ತೊಂದು ಕಡೆ ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರಾರ್ಥನೆ, ಒಂದು ಕಡೆ ಪ್ರಯತ್ನ, ಎರಡೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇದು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಅಂತಿಮವಾಗಿ ಒಂದು ಸ್ಪಷ್ಟವಾದಂತ ಖಡಕ್ ಸಂದೇಶವನ್ನ ರವಾನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ನಿನ್ನೆ ಖರ್ಗೆ ಅವರು ದೆಹಲಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಅವರನ್ನ ಭೇಟಿ ಮಾಡಿ ರಹಸ್ಯವಾಗಿ ಒಂದು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಪಕ್ಷಕ್ಕೆ ತಾವು ಎಷ್ಟು ಲಾಯಲ್ಟಿ ಆಗಿದ್ದೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಖರ್ಗೆ ಅವರ ಒಂದು ಮನೆ ಗೆಲ್ಲೋದಕ್ಕೆ ಎಲ್ಲ ರೀತಿಯ ಒಂದು ಕಸರತ್ತನ್ನು ಕೂಡ ಮಾಡಿದ್ರು. ಈಗ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರಿಂದಲೇ ಈ ಪವರ್ ಶೇರಿಂಗ್ ವಿಚಾರದ ಗುಟ್ಟು ರಟ್ಟಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾಯಕತ್ವ ವಿಚಾರವಾಗಿ ಈಗ ಪಕ್ಷದಲ್ಲೂ ಕೂಡ ನಾನಾ ರೀತಿಯ ಚರ್ಚೆಗಳು ಕೂಡ ಶುರುವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರೇ ಈ ಒಂದು ಗೊಂದಲದಿಂದ ಒಂದು ಕೊಂಚ ಆತಂಕಕ್ಕೆ ಒಳಗಾಗಿದ್ದಾರೆ. ಅವರು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು, ಆದಷ್ಟು ಬೇಗ ಹೈಕಮಾಂಡ್ ನಾಯಕರು ಈ ಗೊಂದಲವನ್ನ ಬಗೆಹರಿಸಬೇಕು ಅಂತ. ಮತ್ತೊಂದು ಕಡೆ ದಲಿತ ಸಿಎಂ ವಿಚಾರಗಳು ಕೂಗ್ ಬರ್ತಾ ಇದೆ, ಸೀನಿಯಾರಿಟಿ ವಿಚಾರಗಳು ಬರ್ತಾ ಇದೆ, ಬೇರೆ ಬೇರೆ ಸಮುದಾಯಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಅಖಾಡಕ್ಕೆ ಇಳಿದಿದ್ದು, ಅದರಲ್ಲೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಈಗ ಈ ಪವರ್ ಶೇರಿಂಗ್ ವಿಚಾರವನ್ನ ಬಗೆಹರಿಸೋದಕ್ಕೆ ರಂಗ ಪ್ರವೇಶವನ್ನ ಮಾಡಿದ್ದಾರೆ. ಇದೇ 28 ಅಥವಾ 29ನೇ ತಾರೀಕು ಇಬ್ಬರಿಗೂ ದೆಹಲಿಗೆ ಬುಲಾವನ್ನ ಕೊಟ್ಟು ನೇರ ಮುಖಾಮುಖಿ ಕೂರಿಸಿ ಮತ್ತೊಂದು ಒಂದು ಸಂಧಾನ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತ ಹೇಳ್ಬೋದು. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.